ಅನೇಕ ಬಡವರು ಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಬಸ್ ಪ್ರಯಾಣ ಮಾಡೋದಾಗಿರ್ಬೋದು, ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಹಣವನ್ನು ನೇರವಾಗಿ ಅವ್ರ ಖಾತೆಗೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಆಮೇಲೆ ಗೃಹ ಜ್ಯೋತಿ 200 ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡುವುದು, ಎಲ್ಲ ಬಡವರು ಪರವಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾನು ಸಹ ಪ್ರಾಮಾಣಿಕವಾಗಿ ನಮ್ಮ ಪಾವಗಡ ಜನತೆಯ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ತುಂಗಭದ್ರಾ ಕುಡಿಯುವ ನೀರು ಯೋಜನೆಗೆ ಆಗಲೇ ಮುಹೂರ್ತ ಫಿಕ್ಸ್ ಆಗಿತ್ತು. ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಿಂದ ಚಾಲನೆ ಕೊಡಲಿಕ್ಕೆ ನಾವು ಡೇಟನ್ನು ಫಿಕ್ಸ್ ಮಾಡಿದ್ವಿ. ಡ್ಯಾಮಿಗೆ ನೀರು ಬಂದಿರಲಿಲ್ಲ. ಈಗ ನೀರು ಬಂದಿದೆ, ಡ್ಯಾಮ್ ಫುಲ್ ಆಗಿ ಒಂದು ಗೇಟು ಕಿತ್ಕೊಂಡು ಹೋಗಿದೆ. ಆ ರಿಪೇರಿಯನ್ನು ಸಹ ಮಾಡ್ತಾ ಇದ್ದಾರೆ. ಈ ವರ್ಷದ ಕುಡಿಯೋ ನೀರಿಗಾಗಲಿ ಬೆಳೆಗಾಗಲಿ ಏನು ಸಮಸ್ಯೆ ಆಗದಂಗೆ ಸರ್ಕಾರ ಗಮನ ಹರಿಸ್ತಾ ಇದೆ. ಹಾಗಾಗಿ ತುಂಗಭದ್ರಾ ಕುಡಿಯೋ ನೀರು ಆಗಸ್ಟ್ ಸೆಪ್ಟೆಂಬರ್ ನಾವು ಯಾವಾಗಲೂ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು, ನೀವೆಲ್ಲ ಟ್ರಯಲ್ ರನ್ ಮಾಡಿ ಕುಡಿಯೋ ನೀರು 3-4 ಸಲ ಟ್ರಯಲ್ ಆದಮೇಲೆ ನೀವು ಯಾವ ಡೇಟ್ ಕೇಳಿದ್ರು ನಾನು ಕೊಡ್ತೀನಿ, ಬಂದು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ AW ಅವರು ಎಲ್ಲ ಕೆರೆಗಳು ಇದೆಲ್ಲ ZPR ಅವರು ನೀರು ಟ್ರಯಲ್ ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆಯನ್ನು ಸಹ ಮಾಡಿಸ್ತೀನಿ. ಜೊತೆಯಲ್ಲಿ ಈಗ ಎತ್ತಿನ ಹೊಳೆದು ಸಹ ಕನ್ನಬೇಡಿಯಿಂದ ವಿರುಪ್ ಸಮುದ್ರವರೆಗೂ ಕೆಲವು ಟೆಕ್ನಿಕಲ್ ಆಗಿ ಕೆಲವು ತೊಂದರೆಗಳಿದೆ. ಅದು ಅತಿ ಶೀಘ್ರದಲ್ಲಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ರೈತರಿಗೆ ಏನು ಸಮಸ್ಯೆ ಆಗಿದೆ ಅದನ್ನೆಲ್ಲ ಪರಿಹಾರ ಕೊಡಿಸಿ ಆದಷ್ಟು ಬೇಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರು, ರಾಜಣ್ಣವರು, ನಾವು, ಜಯಚಂದ್ರ ಅವರು ಅತಿ ಶೀಘ್ರದಲ್ಲೇ ಎತ್ತಿನ ಹೊಳೆ ನೀರನ್ನು ಕೊಡಬೇಕು ಅಂತೇಳಿ, ಕೆರೆಗಳು ತುಂಬಿಸೋ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾತುಕತೆ ಮಾಡಿದ್ದೀವಿ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ನೀರಾವರಿ ಸಚಿವ ಬೋಸರಾಜ್ ಅವರ ಹತ್ರ ಸಹ ಮಾಡಿದ್ದೀವಿ. ಮಧುಗಿರಿ ಕೊರಟಗೆರೆಗೆ 280 ಕೋಟಿ, ಕೊರಟಗೆರೆಗೆ 245 ಕೋಟಿ ಮಧುಗಿರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿಗಳ ಜೊತೆ ನಾನು ಸಹ ನಮ್ಮ ಬರಪೀಡಿತ ಪ್ರದೇಶ ಪಾವಗಡಕ್ಕೆ ನೀವು ಎಲ್ಲ ಕೆರೆಗಳು ತುಂಬಿಸೋಕ್ಕೆ ಅನುಮತಿಯನ್ನು ಕೊಡಬೇಕಂತಿದ್ದೀನಿ. ಮೋಸ್ಟ್ಲಿ ನಂದು 3-4 ದಿವಸದಲ್ಲಿ ಮುಖ್ಯಮಂತ್ರಿಯವರ ಹತ್ರ ಈ ಕ್ಯಾಬಿನೆಟ್ ತರಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ZP ಕೆರೆಗಳು, MI ಕೆರೆಗಳು ಇನ್ಯಾವ ಬಿಟ್ಟಿದ್ದಾರೆ, ಎತ್ತಿನ ಹೊಳೆ ಅಪ್ಪರ್ ಭದ್ರದಲ್ಲಿ ಬಿಟ್ಟಿರೋ ಕೆರೆ ಎಲ್ಲ ಕೆರೆಗಳು ತುಂಬಿಸ್ಬೇಕಂತ ಒಂದು ನಾನು ದಿಟ್ಟ ನಿರ್ಧಾರವನ್ನು ತಗೊಂಡು ಮುಖ್ಯಮಂತ್ರಿಗಳ ಬಳಿ ಚರ್ಚೆ ಮಾಡಿದ್ದೀನಿ. ಅವರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ತಾಲೂಕು ವಿಶ್ವದ ಭೂಪಟದಲ್ಲೇ ನಮ್ಮದು ಒಂದು ಗುರುತಿಸೋ ಹಾಗೆ ಆಗಿದೆ. ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 2013-14ರಲ್ಲಿ ಸೋಲಾರ್ ಪಾರ್ಕನ್ನು ಕೊಟ್ಟಂತಹ ನಮ್ಮ DK ಶಿವಕುಮಾರ್ ಅವರು ಇವತ್ತು 4,000 ಮೆಗಾವ್ಯಾಟ್ ಈಗ ಹೊಸದಾಗಿ ಆಗ್ತಾ ಇದೆ. ಅಂದರೆ ಏಷ್ಯಾದಲ್ಲೇ ನಂಬರ್ 1 ಇತ್ತು. ಈಗ ಪ್ರಪಂಚದಲ್ಲೇ ಒಂದನೇ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಕುಡಿಯ ಬರುತ್ತೆ, ಕೆರೆಗಳಿಗೆ ಬರುತ್ತೆ, ರೈಲ್ವೆ ಯೋಜನೆ 1-1.5 ವರ್ಷದಲ್ಲಿ ರೈಲ್ವೆನೂ ಸಹ ಕಂಪ್ಲೀಟ್ ಆಗುತ್ತೆ. ಇನ್ನೆಲ್ಲ ಸಮಸ್ಯೆಗಳು ಬಗೆಹರಿದ್ರೆ ನಮ್ಮ ತಾಲೂಕಿನ ಜನ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಈಗಿನ ಮಕ್ಕಳು ದುಶ್ಚಟಗಳಿಗೆ ಜಾಸ್ತಿ ಬಲಿಯಾಗ್ತಾ ಇದ್ದಾರೆ. ನಮ್ಮ ಪೋಷಕರು, ನಮ್ಮ ಟೀಚರ್ಸು, ನಮ್ಮ ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಎಲ್ಲ ಅಧಿಕಾರಿಗಳು ಸಹ ಮಕ್ಕಳ ದುಶ್ಚಟಗಳಿಗೆ ಬಲಿಯಾಗದಂಗೆ ತಾವೆಲ್ಲರೂ ಜಾಗರೂಕತೆಯಿಂದ ನಿರ್ವಹಿಸಬೇಕಂತ ತಮ್ಮಲ್ಲಿ ಕಳಕಳೆಯಿಂದ ಕೇಳಿಕೊಂಡು ನಿಮಗೆಲ್ಲ ಸ್ವತಂತ್ರ 78ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು